ಅಪ್ಪ ಭಗವಂತ, ನನ್ನ ಮಗ ಅಶ್ವಿನ್ಗೆ ಏನಾದ್ರೂ ತೊಂದರೆ ಕಾದಿದ್ಯಾ ಅಥವಾ ನನ್ನ ಮೊಮ್ಮಗು ಅದಕ್ಕೇನಾದ್ರೂ ಅಪಾಯ ಕಾದಿದ್ಯಾ? ಇಲ್ಲ ಕೃಷ್ಣ, ಅವರಿಬ್ರಿಗೂ ಏನೂ ತೊಂದರೆ ಆಗ್ಬಾರ್ದು. ಅವ್ರನ್ನ ನೀನೇ ಕಾಪಾಡಬೇಕು, ಅವ್ರನ್ನ ನೀನೇ ಕಾಪಾಡಬೇಕು ಭಗವಂತ. ಸೇವಂತಿ ಅತ್ಗೆ, ಗುಡ್ ಮಾರ್ನಿಂಗ್ ಅತ್ಗೆ. ಗುಡ್ ಮಾರ್ನಿಂಗ್ ಅಂತೆ. ಗುಡ್ ಮಾರ್ನಿಂಗ್. ಎಲ್ಲಿದ್ದೀರಾ ಭಾವ ನೀವು? ಅದು ನೀವು ಹೀಗೆ ಹೇಳ್ದೆ ಕೇಳದೆ ಹೋಗ್ಬಿಟ್ರೆ ನಾವೇನ್ ಅನ್ಕೋಬೇಕು? ನೀವು ಟೆರೆಸ್ ಅಲ್ಲಿ ಇದ್ದೀರಾ ಅಂತ ಅನ್ಕೊಂಡಿದ್ದೆ, ನೋಡಿದ್ರೆ ಅಲ್ಲೂ ಇಲ್ಲ. ನೀವ್ ಎಷ್ಟೊತ್ತಿಗೆ ಎದ್ದು ಹೋದ್ರಿ? ಎದ್ದೋಗಿದ್ದಲ್ಲ ಅತ್ಗೆ, ನಾನು ರಾತ್ರಿ ಮನೆಗೆ ಬಂದಿಲ್ಲ. ಏನು, ಮನೆಗೆ ಬಂದಿಲ್ವಾ? ಎಲ್ ಮಲಗಿದ್ರಿ ಮತ್ತೆ? ಇಲ್ಲೇ ಎಲ್ಲೋ ಕಾರ್ನ ಸೈಡ್ಗೆ ಹಾಕಿ ರೋಡಲ್ಲೇ. ಏನ್ ಭಾವ ನೀವು? ಅಲ್ಲ, ಮನೆ ಮಠ ಇಲ್ದಿರೋರ್ ಥರ ರಸ್ತೆನಲ್ಲಿ ಮಲಗಿದ್ರಾ? ಸಾರಿ ಅತ್ಗೆ, ಮಣಿ ಇಲ್ದೇ ಇರೋ ಮನೆಗೆ ಬರೋದಕ್ಕೆ ನನ್ನ ಮನ್ಸಿಗೆ ತುಂಬಾ ಕಷ್ಟ ಆಗ್ತಿದೆ. ಹಾಗಾದ್ರೆ ನೀವು ಮನೆಗ್ ಬರ್ದೇ ಹೋದ್ರೆ ನಿಮ್ ದಾರಿ ಕಾಯೋ ನಮ್ ಕಥೆ ಏನಾಗ್ಬೇಡ. ನಿಮ್ ಕೈಲಿ ತಾಳಿ ಕಟ್ಟಿಸ್ಕೊಂಡಿರೋ ನಿಮ್ ಹೆಂಡತಿ ಮೀರಾ ಇಲ್ವಾ? ಅದ್ಕೆ ಅವಳನ್ನ ಯಾವುದೇ ಕಾರಣಕ್ಕೂ ನನ್ನ ಹೆಂಡತಿ ಅಂತ ಇನ್ನೊಂದ್ಸರ್ತಿ ಹೇಳ್ಬಿಡಿ. ಭಾವ, ಅವಳ ಹತ್ರ ಪರ್ಮಿಷನ್ ಕೇಳದೆ ತಾಳಿ ಕಟ್ಟಿ ಈಗ ಅವಳು ನನ್ನ ಹೆಂಡ್ತಿನೇ ಅಲ್ಲ ಅಂತ ಹೇಳಿದ್ರೆ? ಅದ್ಕೆ ಅವಳಿಗೆ ತಾಳಿ ಏನಕ್ಕೆ ಕಟ್ಟಿದೆ ಅನ್ನೋ ವಿಷಯ ನಿಮ್ಗೂ ಗೊತ್ತು. ಗೊತ್ತು, ಅದಕ್ಕೆ ಕಾರಣ ನಾನೇ. ಮೀರಾ ಜೀವನ ಹಾಳಾಗೋದಕ್ಕೂ ಕಾರಣ ನಾನೇ ಅನ್ನೋಕೊರ್ಗೂ ನನ್ನ ಜೀವನ ಪೂರ್ತಿ ಹೋಗೋದಿಲ್ಲ. ಪಾಪ ಭಾವ, ಅವಳು ತಾಳಿ ಕಟ್ಟಿಸ್ಕೊಂಡಿರೋ ತಪ್ಪಿಗೆ ನಿಮ್ಮನ್ನ ಗಂಡ ಅಂತ ಒಪ್ಕೊಂಡಿದ್ದಾಳೆ. ನಿಮ್ ದಾರಿನೇ ಕಾಯ್ತಾ ಇರ್ತಾಳೆ ಪಾಪ ಅವಳು. ಅದಕ್ಕೆ ದಯವಿಟ್ಟು ಅವಳ ಹೆಸರು ನನ್ನ ಹತ್ರ ಹೇಳ್ಬೇಡಿ. ಅವಳ ಮುಖ ನೆನ್ಸ್ಕೊಂಡ್ರೆ ನನಗೆ ಕೋಪ ಬರುತ್ತೆ. ನೀವು ಅವಳ ಮೇಲೆ ಕೋಪ ಮಾಡ್ಕೋತೀರಾ, ಆದ್ರೆ ಅವಳು ಯಾರ ಮೇಲೆ ಕೋಪ ಮಾಡ್ಕೋಬೇಕು? ಅದಕ್ಕೆ ಅವಳದೇನಾದ್ರೂ ಒಂದು ನಾಟಕ ಇರುತ್ತೆ. ನಿಮ್ಗೆ ಅನ್ಸ್ತಿತ್ತಾ ಅವಳಿಗೆ ನಿಜವಾಗ್ಲೂ ಅರ್ಜುನ್ ಮೇಲೆ ಪ್ರೀತಿ ಇತ್ತು ಅಂತ? ನನಗೆ ಗೊತ್ತು ಭಾವ, ಅವಳು ದ್ವೇಷಕ್ಕೋಸ್ಕರ ಈ ಮನೆಗೆ ಬಂದೋಳು ಅಂತ. ಆದ್ರೆ ಅವಳು ಇದನ್ನ ಯಾವುದು ಬೇಕು ಅಂತ ಮಾಡ್ತಾ ಇಲ್ಲ. ಅವಳು ತನ್ನ ಅಕ್ಕನ್ನ ಕಳ್ಕೊಂಡಿರೋ ಕೋಪಕ್ಕೆ ಈ ಥರ ಮಾಡ್ತಾ ಇದ್ದಾಳೆ. ಈಗ ಅವಳ ಮನಸ್ಸನ್ನ ಬದಲಾಯಿಸಿ ನಿಮ್ಮನ್ನು ಅವಳನ್ನು ಒಂದು ಮಾಡೋದೇ ನನ್ನ ಗುರಿ. ಅದಕ್ಕೆ ಸರಿ, ಅದನ್ನೆಲ್ಲ ಬಿಡಿ. ಈಗ ನೀವೇನ್ ಮನೆಗೆ ಬರ್ತಿರೋ ಬರಲ್ವೋ? ಬರ್ತೀನಿ. ಯಾವಾಗ? ನನ್ನ ಮನ್ಸಿಗೆ ಯಾವಾಗ ಬರಬೇಕು ಅನ್ಸುತ್ತೋ ಅವಾಗ. ಇಷ್ಟ ಬಂದಂಗೆಲ್ಲ ಇರೋದಕ್ಕೆ ಇದು ಧರ್ಮಛತ್ರ ಅಲ್ಲ, ಮನೆ. ಅದಕ್ಕೆ ಭಾವ, ಸುಮ್ನೆ ಮಾತಾಡ್ಬಿಡಿ. ಅದಕ್ಕೆ ಮೇಲೆ ಸ್ವಲ್ಪನಾದ್ರೂ ಗೌರವ ಇದ್ರೆ ನೀವ್ ಈ ಮನೆಗೆ ಬರ್ತೀರಾ ಅಷ್ಟೇ. ಸರಿ ಅದಕ್ಕೆ. ಪ್ರಿಯನ್ ಮೇಲೆ ಪ್ರಾಣನ ಇಟ್ಕೊಂಡಿರೋ ನೀವು ಬೇರೆ ಯಾವ ಹೆಣ್ಣನ್ನು ಕಣ್ಣೆತ್ ನೋಡಲ್ಲ ಅಂತ ನನಗೆ ಗೊತ್ತು. ಗೊತ್ತಿದ್ದೋ ಗೊತ್ತಿಲ್ದೇನೋ ಮೀರಾ ಈಗ ನಿಮ್ ಜೀವನದಲ್ಲಿ ಬಂದಿದ್ದಾಳೆ ಭಾವ. ಹೋಗ್ತಾ ಹೋಗ್ತಾ ಪ್ರಿಯನ್ನ ಮರ್ತು ಮೀರನ್ ಪ್ರೀತಿನ ಅರ್ಥ ಮಾಡ್ಕೋತೀರಾ. ನೀವಿಬ್ರು ಚೆನ್ನಾಗಿರ್ತೀರಾ ಅನ್ನೋ ನಂಬಿಕೆ ನನಗಿದೆ. ಹಾಳಾಜಿರ್ಲೆ ನೆಮ್ಮದಿಯಾಗಿ ಮಲ್ಗಕ್ಕೂ ಬಿಡ್ತಿಲ್ಲ. ತುಂಬಾನೇ ಹಿಂಸೆ ಕೊಡಕ್ಕೆ ಶುರು ಮಾಡ್ಬಿಟ್ಟಿದೆ. ನನ್ನ
ಮಗು ಸಾಯೋದಕ್ಕೆ ಯಾರು ಕಾರಣ ಅಂತ ಈ ರಿಪೋರ್ಟ್ ಹೇಳ್ತಿದೆ. ಏನ್ ಹೇಳ್ತಿದ್ಯೋ? ಯಾರೋ ಕಾರಣ? ಈ ಸೇವಕನೇ ಕಾರಣ.